IGP DGP ಎಲ್ಲ ಮಹನೀಯರೆಲ್ಲ ಸೇರಿ ಈ ಪ್ರತಿಭೆಗೇನೋ ಒಂದು ಅವಕಾಶ ಕೊಡಬೇಕು, ಏನಾದರೂ ಒಂದು ಮುನ್ನೆಲೆಗೆ ತರೋದಕ್ಕೆ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಅವರೆಲ್ಲ ಆಫೀಸರ್ಸು ನನಗೆ ಆತ್ಮೀಯರು. ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಪ್ರೀತಿಯಿಂದ ಈ ಹಾಡನ್ನು ಇಷ್ಟಪಟ್ಟು ಸಂತೋಷಪಟ್ಟು ಅವರು ಮತ್ತು ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿಬ್ಬರು ಸೇರಿ ಇದನ್ನು ರಿಲೀಸ್ ಮಾಡಿದ್ರು. ಈಗ ಕಳೆದ ವಾರ 5 ದಿನದ ಮುಂಚೆ ಅಲ್ಲಿ ಹೋದ್ಮೇಲೆ ನನಗೆ ಅರ್ಥ ಆಯಿತು. ಆ ಕಾರಾಗೃಹ ಹೇಳೋಕ್ಕೆ ನಾವು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ, ಭಯಾನಕ ಭೀಭತ್ಸ ಎಲ್ಲ ನೋಡಿರ್ತೀವಿ ಏನೇನೇನೋ. ಅಲ್ಲಿ ಹೋದಾಗ ತುಂಬ ಸೌಹಾರ್ದ ವಾತಾವರಣ ಕೊಟ್ಟು, ಕಂಫರ್ಟ್ ಝೋನ್ ಕೊಟ್ಟು ಅವ್ರನ್ನ ಮನಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿರುವಂಥ ಒಂದು ವಿಶೇಷಣ. ಅದು ನನಗೆ ಬಹಳ ಇಷ್ಟ ಆಯಿತು. ಹಾಡು ಒಂದು 4 ನಿಮಿಷ 5 ನಿಮಿಷದ ಹಾಡು. 5 ನಿಮಿಷದ ಹಾಡಾದಮೇಲೆ ಒಂದು 5 ನಿಮಿಷ ಇವರೆಲ್ಲ ಮಾತಾಡಿದ್ದಾರೆ. ಪ್ರತಿಯೊಬ್ಬ ಆಫೀಸರ್ಸು ಎಷ್ಟು ಪ್ರೀತಿಯಿಂದ ಮಾತಾಡಿದ್ದಾರೆ, ಎಷ್ಟು ಕಳ್ಕಳಿಂದ. ಅವನು ಯಾವನೋ ಒಬ್ಬ ಅಪರಾಧಿ, ಯಾವನೋ ಒಬ್ಬ ಖೈದಿ, ಯಾವನೋ ಒಬ್ಬ ಬಂಧಿತ, ಅವನು ಅಂಥವನಂತ ಯಾರೂ ನೋಡಿಲ್ಲ. ಪ್ರಚಾರಕ್ಕಾಗಿ ಮಾಡಿದ್ದಲ್ಲ. ಮೊದಲನೇ ಪಾಯಿಂಟು ಮಾನವೀಯತೆ, ಹ್ಯುಮ್ಯಾನಿಟಿ. ನಮ್ಮಿಂದ ಒಬ್ರಿಗೇನೋ ಅನುಕೂಲ ಆಗುತ್ತಾ, ಒಳ್ಳೇದಾಗುತ್ತಾ ಅಂದಾಗ ಹಿಂದೆ ಮುಂದೆ ಯೋಚಿಸದೆ ನಾವು ಹೋಗಿ ಮಾಡಬೇಕು. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ದೂರು. ಸುದ್ದಿ ಮನೆಯಲ್ಲಿ ಬರುವಂತಹ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳು ಜನರಿಗೆ ಆಪ್ತ ಅನ್ನಿಸ್ತವೆ. ಯಾಕೆಂದರೆ ಆ ರೀತಿಯ ಕಾಂಟೆಂಟನ್ನು ಕ್ಯಾರಿ ಮಾಡ್ತೀವಿ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್. ಸರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್. ಅಂದರೆ ನೀವು ಬರೆದಂತಹ ಸಿನಿಮಾದ ಹಾಡು ಹಿಟ್ಟಾಗಿತ್ತು ಅಂತ ಬಂದು ಮಾತಾಡಿದ್ದುಂಟು, ಆ ಸೆಲೆಬ್ರೇಷನ್ ಮಾಡಿದ್ದುಂಟು. ಬಟ್ ಇಲ್ಲಿ ಉತ್ತಮರ ಸಂಘ ಅನ್ನುವಂತಹ ಸೆಲೆಬ್ರೇಟ್ ಮಾಡೋದು ಬಂದೀನಿ ಸರ್. ಭಾಳ ಖುಷಿ ಆಯ್ತು ನನಗೆ. ಅದು ನಿಮ್ಮಿಂದನೇ ನಾನು ಅದನ್ನು ಬಯಸ್ತೀನಿ, ಕಂಪ್ಲೀಟ್ ಆ ಒಂದು ಡೀಟೇಲ್ಸನ್ನು. ಒಂದು ಪಂಜರದಲ್ಲಿ ಪಕ್ಷಿಗಳು ಬಂಧಿತವಾದಾಗ ಅದು ಹಾಡೋದನ್ನು ನಾವು ಹೊರಗಡೆಯಿಂದ ಕೇಳಿ ಖುಷಿ ಪಡ್ತೀವಿ. ಆದರೆ ಒಂದು ಕಾರಾಗೃಹ ಅನ್ನೋ ಒಂದು ಪಂಜರದಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಹಾಡೋದು ಹೊರಗಡೆ ಜಗತ್ತಿಗೆ ಕೇಳೋಕ್ಕೆ ಸಾಧ್ಯವೇ ಇಲ್ಲ. ಅದು ಕನಸಿನ ಮಾತದು. ಇಲ್ಲಿ ಬೆಂಗಳೂರು ಕಾರಾಗೃಹ ಇಲಾಖೆ, ಕೇಂದ್ರ ಸೆಂಟ್ರಲ್ ಜೈಲಿನಲ್ಲಿರುವಂಥ ಒಬ್ಬ ಶಿಕ್ಷಾರ್ಹ ವ್ಯಕ್ತಿ, ಬಂಧಿತ ವ್ಯಕ್ತಿ, ಬಂಧಿ ನಿವಾಸಿ ಎಲ್ಲ ಥರನೂ ಕರೀತಾರೆ. ಆ ಖೈದಿ ಅವರ ಒಂದು ಹಾಡುಗಾರಿಕೆಯ ಪ್ರತಿಭೆಯನ್ನು ಗುರುತಿಸಿದಂಥ ಅಲ್ಲಿನ ಚೀಫ್ ಸೂಪರ್ಡೆಂಟ್ ಸುರೇಶ್ ಅನ್ನೋ ಹಿರಿಯ ಅಧಿಕಾರಿಗಳು ಮತ್ತು ಅವರ ಜೊತೆಗಿನ ಮೇಲಧಿಕಾರಿಗಳು, IGP DGP ಎಲ್ಲ ಮಹನೀಯರೆಲ್ಲ ಸೇರಿ ಈ ಪ್ರತಿಭೆಗೇನೋ ಒಂದು ಅವಕಾಶ ಕೊಡಬೇಕು, ಏನಾದರೂ ಒಂದು ಮುನ್ನೆಲೆಗೆ ತರೋದಕ್ಕೆ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಅವರೆಲ್ಲ ಆಫೀಸರ್ಸು ನನಗೆ ಆತ್ಮೀಯರು. ಹಾಗಾಗಿ ಅವರು ಸಂಪರ್ಕ ಮಾಡಿ ಒಂದು ಸತಿ ಕರೆದ್ರು. ನಾನು ಪರಪನಗ್ರಹಾರಕ್ಕೆ ಹೋದೆ. ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಆಫೀಸರ್ಸ್ ಜೊತೆ ಮಾತಾಡಿದ ಮೇಲೆ ಅಲ್ಲಿದ್ದಂಥ ಪ್ರತಿಭೆ ಇರುವ ಖೈದಿಗಳನ್ನೆಲ್ಲ ಅಲ್ಲಿ ಒಂದು ಹಾಲ್ ಕರೆಸಿ ಒಂದು ಕರೋಕೆ ಮೈಕ್ ಕೊಟ್ಟು ಅವ್ರ ಹತ್ರ ಹಾಡಿಸಿ. ಸ್ಟಾರ್ಟಿಂಗಲ್ಲಿ ಹಾಡುವಾಗ ಅವ್ರ ಧ್ವನಿ ತುಂಬ ಓಪನ್ ಅಪ್ ಆಗಲಿಲ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಸ್ಪೇಸ್ ಕೊಟ್ಟು ಅಲ್ಲೆಲ್ಲ ಅವ್ರು ಹಾಡಿದ ನಂತರ ಅದರಲ್ಲಿ ಯಾರು ಉತ್ತಮವಾಗಿ ಹಾಡ್ತಾರೆ, ಯಾರು ಧ್ವನಿ ಚೆನ್ನಾಗಿದೆ ಅನ್ನೋದನ್ನು ಒಂದು ಡಿಸ್ಕಸ್ ಮಾಡಿ ಈ ಥರದವ್ರ ಹತ್ರ ಹಾಡಿಸ್ಬಹುದು ಅಂತ ಮಾತ್ರ ಅಂದ್ಕೊಂಡ್ವಿ. ಆದರೆ ಅದನ್ನು ಒಂದು ಪ್ರತಿಷ್ಠಿತ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದು ಅವ್ರಿಗೆಂತ ಹೊಸ ಹಾಡು ಮಾಡಿ ಹಾಡಿಸುವಂಥ ಒಂದು ಆಲೋಚನೆಗಳು ಆ ಕ್ಷಣಕ್ಕೆ ಇರಲಿಲ್ಲ. ಬಟ್ ಏನು ಮಾಡ್ಬೋದು, ಯಾವ ರೀತಿ ಇವ್ರ ಪ್ರತಿಭೆನ ಹೊರಗಡೆ ತರ್ಬೋದು? ಎಲ್ಲ ಹೋಗಿ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಅವರು ಎಲ್ಲರ ಮುಂದೆ ನಾನು ಒಬ್ಬ ಬಂಧಿತ ವ್ಯಕ್ತಿ, ನಾನು ಹಾಡ್ತೀನಿ ಅಂತಂದರೆ ಅದು ತಲುಪೋದು ಕಷ್ಟ. ಸೊ ಒಳ್ಳೆ ರೀತಿಯಲ್ಲಿ ಮುನ್ನೆಲೆಗೆ ಬರಬೇಕು ಅಂತಂದಾಗ ಆಮೇಲೆ ಯೋಚನೆ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಅದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. 10 ವರ್ಷ ಶಿಕ್ಷೆಗೆ ಗುರಿಯಾದಂಥ 10 ವರ್ಷ ಶಿಕ್ಷೆ ಗುರಿಯಾದ ವ್ಯಕ್ತಿ 9 ವರ್ಷ ಶಿಕ್ಷೆ ಅನುಭವಿಸಿದ್ದಾರೆ. ಬಟ್ ಅವರ ಪ್ರತಿಭೆನೇ ಈಗ ಒಂದು 10 ತಿಂಗಳ ಮುಂಚೆ ಅಲ್ಲಿ ಚೀಫ್ ಸೂಪರ್ಡೆಂಟ್ ಆಗಿ ಸೇರಿದಂಥ ಅವರು ಸುರೇಶ್ ಅವರು ಅದನ್ನು ಗಮನಿಸಿ ಇವನ್ ಏನಾದ್ರು ಎನ್ಕರೇಜ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅದು ನೋಡಿ ನಮ್ಮ ಕರ್ನಾಟಕದ ಈ ಕಾರಾಗೃಹ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಉನ್ನತ ಅಧಿಕಾರ ವರ್ಗದಲ್ಲಿ ಎಂಥ ಹೃದಯವಂತರುಗಳು ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರಿಗೇನಾದರೂ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಕು ಅಂತ ಅನ್ನಿಸ್ತಲ್ಲ. ಆಗ ಅವರು ನನಗೆ ಕೇಳಿದರು. ಸುಮಾರು ಒಂದು 6 ತಿಂಗಳ ಮುಂಚೆ ನನಗೆ ಪ್ರಸ್ತಾಪ ಮಾಡಿದರು. ಆಮೇಲೆ ಮತ್ತೆ ಒಂದು 2 ತಿಂಗಳ ಮುಂಚೆ ಕೇಳಿದಾಗ ನಾವೆಲ್ಲ ಹೋಗಿ ಅಲ್ಲಿ ವಾಯ್ಸ್ನ ಗಮನಿಸಿ ಈ ವ್ಯಕ್ತಿ ಹಾಡ್ಬೋದು ಅಂತ ಹೇಳಿ ಆಮೇಲೆ ಆ ವ್ಯಕ್ತಿ ಏನು ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಬಂದ್ಬಿಟ್ಟು ಯಾವುದೋ ಡ್ಯೂಯೆಟ್ ಸಾಂಗ್ ಹಾಡೋದು, ಇನ್ಯಾವುದೋ ಒಂದು ಜಾಲಿ ಸಾಂಗ್ಸ್ ಎಲ್ಲ ಹಾಡೋದು ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ. ಆಮೇಲೆ ಜೀವನದಲ್ಲಿ ಅವ್ರಿಗೇನಾಗಿದೆ, ನಾನು ಮಾತಾಡಿದೆ, ಸುಮಾರು ಹೊತ್ತು ಮಾತಾಡಿದೆ ಆ ವ್ಯಕ್ತಿ ಹತ್ರ. ಮಾತಾಡಿದ ಮೇಲೆ ಅವರ ಮನಸ್ಥಿತಿಗಳೇನಿದೆ ಎಲ್ಲ ಯೋಚನೆ ಮಾಡಿ ಅವರಲ್ಲಿ ಪಶ್ಚಾತ್ತಾಪ ಇದೆ, ಪ್ರಾಯಶ್ಚಿತ್ತ ಇದೆ, ಏನೋ ಒಂದು ಇದೆ, ಆಶಯ ಇದೆ, ಉದ್ದೇಶ ಇದೆ. ಇವೆಲ್ಲ ನೋಡಿದಾಗ ಅನ್ನಿಸ್ತು, ಒಂದು ಕ್ಷಣದ ಆವೇಶ, ಒಂದು ಕ್ಷಣದ ದ್ವೇಷ, ಒಂದು ಕ್ಷಣದ ರೋಷ, ಒಂದು ಕ್ಷಣ ನಾನು ಏನೋ ದೊಡ್ಡ ಮನುಷ್ಯ ಅಂತ ಅಂದ್ಕೊಳ್ಳೋದು ಎಷ್ಟು ಮನುಷ್ಯನನ್ನು ಬಂಧಿತ ಮಾಡಿಬಿಟ್ಟಿರುತ್ತೆ ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗಿದೆ ಅನ್ನೋದು ಗೊತ್ತಾಯಿತು.
ಗೊತ್ತಾದ ಮೇಲೆ ಅದಕ್ಕಾಗಿ ಒಂದು ತತ್ವಪದಗಳನ್ನು ಸರಳವಾಗಿ ಉತ್ತಮರ ಸಂಘ ಉಳ್ಳವರಿಗೆ ಬೇಕು, ಮಧ್ಯಮರ ಸಂಘ ಮನೆ ತನಕ ಸಾಕು, ಅಧಮರ ಸಂಘ ಯಾತಕ ಬೇಕು, ಕುಂತರೆ ಚಿಕ್ಕವ ನಿಂತರೆ ದೊಡ್ಡವ ಮಲಗಿದರೆ ಮಾನವ ಅಲ್ಲಿ ತನಕ ಕಾಯ್ದುಕೋ ನಿನ್ನ ಮಾನವ ಸ್ವಾಭಿಮಾನವ ಅಂತ ಹಾಗೆ ಅಂದ್ಕೊಂಡು ಆಮೇಲೆ ಅವ್ರಿಗಾಗಿ ಹಾಡನ್ನು ರಚನೆ ಮಾಡಿ ಇದಕ್ಕೆ ಒಂದು ಸಂಗೀತ ಸಂಯೋಜನೆ ಮಾಡಿ ಇದನ್ನು ನಾನು ಸೂಪರಿಂಟೆಂಡೆಂಟ್ ಅವ್ರಿಗೆ ಕಳಿಸ್ಕೊಟ್ಟೆ. ಆನಂತರ ಅದನ್ನು ಅವರು ಖೈದಿಗೆ ಪ್ರಾಕ್ಟೀಸ್ ಮಾಡಿಸಿ ಒಂದು ವಾರ ಅಲ್ಲೇ ಅವರ ವಾತಾವರಣದಲ್ಲೇ ಪ್ರಾಕ್ಟೀಸ್ ಮಾಡಿಸಿ ಆನಂತರ ಆ ವಾಯ್ಸ್ ನೋಟ್ ಕಳಿಸ್ಕೊಟ್ರು ನನಗೆ. ಈ ಥರ ಫೋನಲ್ಲಿ ಕಾನ್ವರ್ಸೇಷನ್ ಮಾಡ್ಕೊಂಡ್ವಿ. ಎಲ್ಲ ಆದಮೇಲೆ ಅವರು ಪರವಾಗಿಲ್ಲ ಅಂತ ಅನಿಸಿದ ಮೇಲೆ ಆಮೇಲೆ ಇಲ್ಲಿಂದ ರೆಕಾರ್ಡಿಂಗ್ ಸ್ಟುಡಿಯೋ ಬುಕ್ ಮಾಡಿ ಅವ್ರನ್ನ ಕರೆಸಿ ಇಲ್ಲಿ ಸ್ಟುಡಿಯೋದಲ್ಲಿ ಹಾಡಿಸಿ, ಅದರದ್ದು ತಾವು ಮೇಕಿಂಗ್ ನೋಡಿರ್ಬೋದು, ಅಲ್ಲಿ ಕರೆಸಿ ಅವ್ರ ಹತ್ರ ಎಲ್ಲ ಹಾಡಿಸಿ ಆಮೇಲೆ ಹಾಡಿಸುವಾಗಲೂ ಒಂದೇ ಒಂದು ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದ ಪಾಯಿಂಟ್ ಏನಂತಂದರೆ, ಯಾವ ಕಾರಣಕ್ಕೋಸ್ಕರ ನೀವು ಜೈಲಿಗೆ ಹೋದ್ರಿ, ಏನು ಶಿಕ್ಷೆ ಅನುಭವಿಸಿದ್ರಿ ಅನ್ನೋ ಪ್ರಸ್ತಾಪನೇ ಮಾಡಿಲ್ಲ ಈ ಕ್ಷಣ ತನಕನೂ ನಂಗೆ ಗೊತ್ತಿಲ್ಲ ನನಗೆ. ಬಟ್ ಏನಂದ್ರೆ ನಂಗೆ ಬೇಕು ಇಲ್ಲ ಮತ್ತೆ ಅದನ್ನು ಅವ್ರನ್ನ ಕೆದಕಿ ನೋವು ಮಾಡೋದಕ್ಕಿಂತ ಅವರ ಸಿಂಗರಾಗಿ ಮಾತ್ರ ಅವ್ರನ್ನ ಗಮನಿಸಿದ್ದು. ಸೊ ಸಿಂಗರಾಗೇ ಟ್ರೀಟ್ ಮಾಡಿ ಆಮೇಲೆ ಅವ್ರನ್ನ ಕರೆದು ಹಾಡಿಸಿ ಒಂದು ಸುಮಾರು ಒಂದು 3.5 hours 4 hours ಚೆನ್ನಾಗಿ ಹಾಡಿದ್ರು. ಹಾಡಿದ ನಂತರ ವಾಯ್ಸ್ನಲ್ಲಿ ಇರ್ತಕ್ಕಂಥ ಟೆಕ್ನಿಕಲಿ ಏನು ಸ್ವಲ್ಪ ವಾಯ್ಸ್ನ ಸರಿ ಮಾಡ್ಬೋದು ಎಲ್ಲ ಮಾಡಿ ಅದನ್ನು ಮತ್ತೆ ಅವ್ರಿಗೆ ಕಳಿಸ್ಕೊಟ್ಟು ಎಲ್ಲ ಮಾಡಿದ ನಂತರ ಅಲ್ಲಿ ಮಾಲಿನಿ ಮೇಡಮ್ ಅಂತ DGP ಮೇಡಮು, ದಿವ್ಯಶ್ರೀ ಅಂತ DGP ಮೇಡಮು, ಮತ್ತು ಮ್ಯಾಗೇರಿ ಅಂತ ಒಬ್ಬರು SP, ಆಮೇಲೆ ಮತ್ತು ರೆಡ್ಡಿ, ಇವರೆಲ್ಲ ತುಂಬ ದೊಡ್ಡ ದೊಡ್ಡ ಆಫೀಸರ್ಸು. ಇವ್ರುಗಳೆಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಆಮೇಲೆ ನಮ್ಮ ಮಾನ್ಯ ಸುರೇಶ್ ಸಾಹೇಬ್ರ ಮೂಲಕ ಇದನ್ನು ಏನು ಮಾಡ್ಬೋದು, ಇಲ್ಲ ಇದನ್ನು ಜನಗಳಿಗೆ ಒಳ್ಳೆ ರೀತಿ ತಲುಪಿಸ್ಬೇಕು ಇದನ್ನು ಅಂತ ಅಂದಾಗ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಪ್ರೀತಿಯಿಂದ ಈ ಹಾಡನ್ನು ಇಷ್ಟಪಟ್ಟು ಸಂತೋಷಪಟ್ಟು ಅವರು ಮತ್ತು ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿಬ್ಬರು ಸೇರಿ ಇದನ್ನು ರಿಲೀಸ್ ಮಾಡಿದ್ರು. ಈಗ ಈ ಕಳೆದ ವಾರ 5 ದಿನದ ಮುಂಚೆ ಇದನ್ನು ಬಿಡುಗಡೆ ಮಾಡಿ ಅವರೊಂದು ಒಳ್ಳೆ ಮಾತು ಹೇಳಿದ್ರು, ಸಂಗೀತಕ್ಕೆ ಈ ಯಾವುದೇ ರೀತಿ ಒಂದು ಇದರಲ್ಲೂ ಕೂಡ ಒಂದು ಔಷಧಿ ಗುಣ ಇದೆ, ಅದು ಒಳ್ಳೆಯದಾಗಬೇಕು ಅಂತ. ಇದು ಒಳ್ಳೆಯ ಮಾನವೀಯ ಕಳಕಳಿಯಾದ ವಿಷಯ, ಇದು ಮಾನವೀಯತೆ ಮತ್ತು ಸ್ಪಂದಿಸೋ ಒಂದು ಗುಣ ಇರೋದು ತುಂಬ ಒಳ್ಳೆಯದು ಅಂತ ಹೇಳಿ ತುಂಬ ಅಭಿನಂದಿಸಿ ಇದನ್ನು ರಿಲೀಸ್ ಮಾಡಿದ್ರು. ಜನ ನೋಡ್ತಾ ಇದ್ದಾರೆ. ಅಂದರೆ ಸರ್, ಅಂದರೆ ಈ ಥರದ ಪ್ರಯತ್ನಗಳನ್ನು ನೋಡಿ, ನೀವು ಸಿನಿಮಾದವರಾಗಿ, ಸಿನಿಮಾ ಸಾಹಿತ್ಯ ಆಗಿ, ಸಂಗೀತ ನಿರ್ದೇಶಕರಾಗಿ ಒಂದು ಪ್ರಯತ್ನದ ಮೂಲಕ ಸಾಮಾಜಿಕ ಕಳಕಳಿಯನ್ನು ಕೂಡ ಬ್ಲೆಂಡ್ ಮಾಡಿ ಈ ಥರದೊಂದು ಪ್ರಯತ್ನ ಮಾಡಿದ್ದೀರಿ. ಇದು ಸಮಾಜಕ್ಕೆ ಒಂದು ವಿಶೇಷ ಕೆಲಸ ನಿಲ್ಲುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಇದು ವಿಶೇಷ ಅನ್ನೋದಕ್ಕಿಂತಲೂ ನಮ್ಮ ಕರ್ತವ್ಯ ಅಂತ ನನ್ನ ಭಾವನೆ. ಈಗ ಯಾವುದೋ ಒಂದು ಸಂದರ್ಭ ಒಬ್ಬರನ್ನು ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಂದು ನಿಲ್ಲಿಸಿರುತ್ತೆ. ಒಬ್ಬರಿಗೆ ಇದನ್ನು ಒಬ್ಬರು ನೆರವಾಗೋದು ಮುಖ್ಯ. ಅದಕ್ಕೆ ನೀವು ಸಹಾಯ ಮಾಡೋದು ಬೇರೆ, ನೆರವಾಗೋದು ಬೇರೆ. ಸಹಾಯ ಮಾಡೋದು ಅನ್ನೋದ್ರ ಕಡೆ ಒಂದು ಅಹಂಕಾರದ ವಾಸನೆ ಇರುತ್ತೆ, ಅದ್ರ ನೆರವಾಗೋದ್ರಲ್ಲಿ ಮಾನವೀಯತೆ ಇರುತ್ತೆ. ಅದು ಮುಖ್ಯ ವ್ಯತ್ಯಾಸ ಸಹಾಯಕ್ಕೂ ನೆರವಿಗೂ. ಇಲ್ಲಿ ನಾವು ಯಾರೂ ಸಹಾಯ ಮಾಡಿಲ್ಲ, ಅವ್ರಿಗೆ ನೆರವು ನೀಡಿದ್ದೀವಿ ಅಷ್ಟೇ. ಆ ನೆರವಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಹಿರಿಯ ಅಧಿಕಾರಿಗಳು, ಕಾರಾಗೃಹ ಇಲಾಖೆಯ, ಸುಧಾರಣಾ ಇಲಾಖೆಯ ಅವರ ಉದ್ದೇಶವೇ ಅದು. ಅವರನ್ನು ಮನಪರಿವರ್ತನೆ ಮಾಡೋದು, ಒಳ್ಳೆ ಸತ್ಪ್ರಜೆಗಳಾಗಿ ನೋಡಿ. ಅದನ್ನೇ ಹೇಳೋದು, ಬೌದ್ಧಿಕವಾಗಿ ಮಾನಸಿಕವಾಗಿ ಸತ್ತ ಪ್ರಜೆಗಳನ್ನು ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಕೊಡೋದಿದೆಯಲ್ಲ, ಸತ್ತ ಪ್ರಜೆಗಳನ್ನು ಸತ್ಪ್ರಜೆಗಳಾಗಿ ಕೊಡೋ ನಿಟ್ಟಿನಲ್ಲೇ ಇರೋದದು. ಅಲ್ಲಿ ಹೋದರೆ ನನಗೆ ಅರ್ಥ ಆಯಿತು. ಕಾರಾಗೃಹ ಇಲಾಖೆ ನಾವು ಸಿನಿಮಾಗಳಲ್ಲೆಲ್ಲ ನೋಡಿರ್ತೀವಿ, ಭಯಾನಕ, ಭೀಭತ್ಸ ಎಲ್ಲ ನೋಡಿರ್ತೀವಿ ಏನೇನೇನೋ. ಅಲ್ಲಿ ಹೋದಾಗ ತುಂಬ ಸೌಹಾರ್ದ ವಾತಾವರಣ ಕೊಟ್ಟು, ಕಂಫರ್ಟ್ ಝೋನ್ ಕೊಟ್ಟು ಅವ್ರನ್ನ ಮನಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿರುವಂಥ ಒಂದು ವಿಶೇಷಣ. ಅದು ನನಗೆ ಬಹಳ ಇಷ್ಟ ಆಯಿತು. ಈ ವ್ಯಕ್ತಿಗೂ ಕೂಡ, ಈ ಹಾಡನ್ನು ಹಾಡಿದಂಥ ಅರುಣಾಚಾರ್ ಅನ್ನೋ ವ್ಯಕ್ತಿ, ಅವರು ಕೂಡ ಹಾಡೋ ಹಂಬಲ ಇದೆ. ಏನೋ ಸಂದರ್ಭದಲ್ಲಿ ಏನೋ ಆಗಿದೆ, ಅದಕ್ಕೋಸ್ಕರ ಒಂದು ಕಾನೂನು ಶಿಕ್ಷೆ ಕೊಟ್ಟಿದೆ, ಅನುಭವಿಸಿದ್ದಾರೆ 9 ವರ್ಷ. ಇನ್ನೇನು 90% ಅನುಭವಿಸ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೊಂದು ಸದಾವಕಾಶ ಸಿಕ್ಕಿದೆ. ಅವ್ರಿಗೆ ಹೇಳಿದ್ದು ಅದನ್ನೇ, ಇನ್ನು ನೀವು ಎಲ್ಲದನ್ನು ಮರೆತು ಬರೀ ಹಾಡೋದ್ರ ಕಡೆ ಗಮನ ಹರಿಸಿ, ಇದರಿಂದ ನಿಮ್ಮ ಜೀವನ ಚೆನ್ನಾಗಾಗಲಿ ಅಂತ. ಪಾಪ ತುಂಬ ಎಮೋಷನಲ್ ಆದರು ಅವರು. ಸರಿ, ಅವ್ರ ಹತ್ರ ಹಾಡಿಸಿ ಇದು ಮಾಡಿ ಜನಕ್ಕೆ ಅದು ತಲುಪಿದ್ದು ನಮ್ಮಿಂದ ಆದ ಒಂದು ಚಿಕ್ಕ ನೆರವು. ಆ ನೆರವು ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಮಾಡಲೇಬೇಕಾದ ವಿಷಯ ಅದು. ನಾವು ಅದರಲ್ಲೇನು ದೊಡ್ಡಸ್ತಿಕೇನೂ ಇಲ್ಲ, ಅದೇನು ದೊಡ್ಡ ವಿಶೇಷ ಸಾಧನೆ ಅಂತ ನಮ್ಮ ಕರ್ತವ್ಯಗಳು. ಬಟ್ ನನಗೆ ಒಬ್ಬ ಚಲನಚಿತ್ರ ಸಂಗೀತ ನಿರ್ದೇಶಕನಾಗಿ, ಚಲನಚಿತ್ರ ಗೀತ ರಚನೆಕಾರನಾಗಿ ಈ ಸಾಮಾಜಿಕ ವಾತಾವರಣದಲ್ಲಿ ಇದ್ದು ನನಗೆ
ಅಲ್ಲೆಲ್ಲೋ ಸೆಂಟ್ರಲ್ ಜೈಲಿನಲ್ಲಿ ಕೇಂದ್ರ ಕಾರಾಗೃಹ ಪರಪ್ಪನಗ್ರಹದಲ್ಲಿ ಶಿಕ್ಷೆ ಅನುಭವಿಸ್ತಿರೋಂಥ ಒಬ್ಬ ಖೈದಿನ ಕರ್ಕೊಂಬಂದು ಹಾಡಿಸಿ ಜನಗಳ ಮುನ್ನೆಲೆಗೆ ತರುವ ಒಂದು ಅವಕಾಶ ವೇದಿಕೆಯನ್ನು ಕೊಟ್ಟಿದ್ದು ಅಲ್ಲಿನ ವರಿಷ್ಠಾಧಿಕಾರಿಗಳು. ಇಲ್ಲಾಂದ್ರೆ ಆಗ್ತಿಲ್ಲ. ಬಂದು ನನಗೇನೆಂದರೆ ಅವರೆಲ್ಲರೂ ಪರಿಚಿತವಾಗಿದ್ದರು, ತುಂಬ ಆತ್ಮೀಯರು, ಎಲ್ಲ ಆಫೀಸರ್ಸು ಆತ್ಮೀಯರು. ಅವರು ಒಂದು ಮಾತು ಕೇಳಿದ್ರು, ನನಗೂ ಇದು ಯಾಕೆ ಇದೊಂದು ಸೇವೆ, ಇದೊಂದು ಕೈಂಕರ್ಯ, ಇದು ತಪ್ಪೇನಿದೆ ಅಂತ ಹೇಳಿ ತುಂಬ ಇಂಟ್ರೆಸ್ಟಿಂದ ಇದನ್ನು ಮಾಡಿದ್ವಿ. ಅವರು ಚೆನ್ನಾಗಿ ಹಾಡಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಇನ್ನೂ ಒಳ್ಳೆ ಗಾಯಕನಾಗಿ ಅವ್ರು ಬರಬೇಕು ಅನ್ನೋದು ಆಶಯ ಅಷ್ಟೇ. ಸರ್, ಆಮೇಲೆ ನನಗೆ ಇಲ್ಲಿ ತುಂಬ ಇಂಪ್ರೆಸ್ ಆಗಿದ್ದು ನಿಮ್ಮ ಸಾಹಿತ್ಯ ಮತ್ತು ಆ ಒಬ್ಬ ಅರುಣ್ ಆಚಾರ್ಯ ಅಂತ ವ್ಯಕ್ತಿ ಜೊತೆಗೆ ಈ ಆಫೀಸರ್ಸ್ ಸರ್. ಅಂದರೆ ಒಂದು ಕನೆಕ್ಟಿವಿಟಿ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮಲ್ಲಿ ಅವರೆಲ್ಲರೂ ತುಂಬ ಅದರಲ್ಲಿ ಈ ವಿಡಿಯೋ ಆಲ್ಬಮ್ಮು, ಈ ಚಾನೆಲ್ ಹೆಸರು ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲ್. ಇದರಲ್ಲಿ ಇದು ಬಿಡುಗಡೆ ಆಗಿದೆ. ತುಂಬ ಚೆನ್ನಾಗಿದೆ, ನೀವು ಕೇಳಿ. ಎಸ್ ಸರ್. ಏನೆಂದರೆ ಒಂದು ವೇದಿಕೆಯಲ್ಲಿ ಇನ್ನೊಂದು ವೇದಿಕೆ ಲೇಬಲ್ ಒಳ್ಳೆ ಕೆಲಸ ಅದಕ್ಕೆ ಇದರಲ್ಲಿ ಬಿಡುಗಡೆ ಆಗಿದೆ. ಇದರಲ್ಲಿ ಇಲ್ಲಿ ಕಾಣಿಸ್ತಿರೋ ಎಲ್ಲ ಆಫೀಸರ್ಸು ಮಾತಾಡಿದ್ದಾರೆ. ಈ ಹಾಡು ಮುಗಿದ ತಕ್ಷಣ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇದು 11 ನಿಮಿಷ ಏನೋ ಇದೆ ಹಾಡು, 4 ನಿಮಿಷ 5 ನಿಮಿಷದ ಹಾಡು. 5 ನಿಮಿಷದ ಹಾಡಾದಮೇಲೆ ಒಂದು 5 ನಿಮಿಷ ಇವರೆಲ್ಲ ಮಾತಾಡಿದ್ದಾರೆ. ಪ್ರತಿಯೊಬ್ಬ ಆಫೀಸರ್ಸು ಎಷ್ಟು ಪ್ರೀತಿಯಿಂದ ಮಾತಾಡಿದ್ದಾರೆ, ಎಷ್ಟು ಕಳ್ಕೊಂಡಿದ್ದ. ಅವನು ಯಾವನೋ ಒಬ್ಬ ಅಪರಾಧಿ, ಯಾವನೋ ಒಬ್ಬ ಖೈದಿ, ಯಾವನೋ ಒಬ್ಬ ಬಂಧಿತ, ಅವನಂತ ಯಾರೂ ನೋಡಿಲ್ಲ. ನಾನು ಅದನ್ನು ಗಮನಿಸಿದ್ದೀನಿ. ಎಲ್ಲರೋ ಖೈದಿಗಳೆಲ್ಲ ಬರ್ತಾರಲ್ಲ, ಎಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ಇರ್ತಾರೆ, ಎಲ್ಲೋ ನಂಬರ್ ಹಾಕಿರ್ತಾರೆ ಅವ್ರಿಗೆ, ಅವರೆಲ್ಲ ಬರ್ತಾರೆ. ಇವರೆಲ್ಲರೂ ಸ್ಟಾರ್ಗಳು ಹಾಕ್ಕೊಂಡಿರ್ತಾರೆ ಅಲ್ಲಿ, ಅವ್ರಿಗೇನೋ ನಂಬರ್ ಹಾಕ್ಕೊಂಡಿರ್ತಾರೆ. ಹಿಂಗೆ ಬರ್ತಾರೆ ಪೊಲೀಸ್ ಆಫೀಸರ್ಸ್. ಹಿಂಗೆ ಬಂದ ತಕ್ಷಣ ಪ್ರತಿಯೊಬ್ಬರು ಹೀಗೆ ನಿಂತಿರ್ತಾರೆ. ಆರಾಮಾಗಿ ಇವ್ರು ಹೋಗಿ ಏನೋ ಊಟ ಮಾಡಿದೇನೋ ಏನು ಕೇರಿಂಗ್. ನಾನು ಇದನ್ನು ಪರಪ್ಪನಗ್ರಹದಲ್ಲಿ ಇರುವ ಚೀಫ್ ಸೂಪರ್ಡೆಂಟ್ ಸುರೇಶ್ ಸರ್ ಅವರ ವಾತಾವರಣದಲ್ಲಿರುವ ಎಲ್ಲ ಆಫೀಸರ್ಸ್ನ ನಾನು ಗಮನಿಸಿದ್ದೀನಿ. ಪ್ರತಿಯೊಬ್ಬರು ಅಲ್ಲಿ ಯಾರನ್ನು ತುಚ್ಛವಾಗಿ ನೋಡೋದಾಗಲಿ, ಒಬ್ಬರನ್ನ ಖಂಡಿಸಿ ಮಾತಾಡೋದಾಗಲಿ ಏನೂ ಇಲ್ಲದೆ ಅಷ್ಟು ಪ್ರೀತಿಯಿಂದ ವಿಶ್ವಾಸವಾಗಿ ನಡೆಸ್ಕೋತಾ ಇರೋದ್ರಿಂದಲೇ ಈ ಥರ ಪ್ರತಿಭೆಗಳಿಗೆ ತಾನಿನ್ನೂ ಹಾಡಬೇಕು ಅನ್ನೋ ಹಂಬಲ ಉಟ್ಕೊಳ್ಳುತ್ತೆ. ಜೀವನಾನೇ ಸಾಕು, 10 ವರ್ಷ ನಾನು ಅನುಭವಿಸ್ತಾ ಇದ್ದೀನಿ, ಇನ್ನೇನು ಹಾಡಿ ಏನು ಉದ್ಧಾರ ಆಗ್ತೀನಿ ಅಂತ ಹೇಳಿ ಅಲ್ಲೇ ತಮ್ಮ ಪ್ರತಿಭೆನ ಮುಚ್ಕೊಂಡ್ಬಿಡ್ಬೋದು. ಅವರು ಹಂಗೆ ಮಾಡಲಿಲ್ವಲ್ಲ, ಇನ್ನೂ ಹಾಡಬೇಕು ಅನ್ನೋ ಹಂಬಲ ಯಾಕೆ ಆಗಿದ್ದು? ಇಂಥ ವಾತಾವರಣ ಅಧಿಕಾರಿಗಳಿರೋದ್ರಿಂದ. ಹಾಗಾಗಿ ನಮ್ಮ ಕರ್ನಾಟಕದ ಮಟ್ಟಿಗೆ ತುಂಬ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಹಾಗಾಗಿ ಮನಸ್ಸು ಪರಿವರ್ತನೆ ಆಗೋದಕ್ಕೆ ತುಂಬ ದಾರಿ. ಸರ್ಕಾರದ ಕೆಲವು ಅಧಿಕಾರಿಗಳು ಈ ಥರ ಮಾಡಿದಾಗ ಸರ್ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಖಂಡಿತ ಚೇಂಜ್ ಆಗುತ್ತೆ. ನಾವು ಪೂರ್ವಭಾವಿಯಾಗಿ ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ. ಯಾವುದೋ ಒಂದು ಪುಸ್ತಕ ನೋಡ್ತೀವಿ, ಯಾವುದೋ ಒಂದು ನೋಡ್ತೀವಿ. ನೀವು ರಾಮಾಯಣದಲ್ಲಿ ಕೂಡ ರಾವಣಾಸುರನನ್ನು ಒಂದು ಈಕ್ವಲ್ ಟು ರಾಮ ಬಿಂಬಿಸಿದ್ದಾರೆ, ರಾಮನ ಸಮಾನವಾಗಿ ಬಿಂಬಿಸಿದ್ದಾರೆ. ಅವನು ಮಹಾನ್ ಶಿವಭಕ್ತ ಅಂತ ಬಿಂಬಿಸಿದ್ದಾರೆ. ನಾವು ರಾವಣ ಅಂದರೆ ಕೆಟ್ಟವನು, ಅವನಂತವನು ರಾಕ್ಷಸ, ಅದು ಇದು ಅಂತ ಓದ್ಕೊಂಡ್ಬಂದಿದ್ರೆ ರಾವಣಾಸುರ ಹಂಗೆ ಕಾಣಿಸ್ತಾನೆ. ಅವನು ಮಾಡಿದ ತಪ್ಪೇ, ಒಂದು ಕ್ಷಣದ ಮೋಹ, ಅದರಿಂದ ಇದ್ದಿದ್ದು ಏನೋ ಉದ್ದೇಶಗಳು ಬೇರೆಯೇ ಅಲ್ವಾ. ರಾವಣ ಕುಂಭಕರ್ಣರಿಗೆ ಜಯ ವಿಜಯರ ಅವತಾರ ಅದೆಲ್ಲ ಓಕೆ. ಬಟ್ ಇಲ್ಲಿ ಒಂದು ಉದಾಹರಣೆಯಾಗಿ ನೀವು ತೊಗೊಳ್ಳೋದಾದರೆ ನಾವು ಹೇಗೆ ಪೂರ್ವಭಾವಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಹಿಂಗೆ ಅಂತ. ಆ ರೀತಿ ಅಲ್ಲ. ಒಳ್ಳೆ ಜನನೂ ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಉತ್ತಮರ ಸಂಘ ಒಳ್ಳೆಯವ್ರಿಗಿರ್ಬೇಕು ಯಾವಾಗಲೂ ಅಂತ. ಆಮೇಲೆ ಸರ್, ಅಂದರೆ ಯಾವುದಾದ್ರು ಒಂದು ಈ ಥರದೊಂದು ಕೆಲಸಗಳಾದಾಗ ಕೇಳೋಕ್ಕಿಂತ ಮುಂಚೆನೇ ಒಂದಷ್ಟು ಲೈಟಿಗೆ ಬಂದು ಆ ಥರದೊಂದು ಪ್ರಚಾರ ಎಲ್ಲವನ್ನು ಮಾಡ್ತಾರೆ. ಬಟ್ ತುಂಬ ಪ್ರೀತಿಯಿಂದ ನಾನು ನೋಡಿದೆ. ಅಂದರೆ ನನಗೆ ವಿಷಯ ಇಷ್ಟ ಆಯಿತು. ಇದನ್ನು ನಮ್ಮಿಂದ ಆದಂಥ ಒಂದು ಪ್ರಯತ್ನ ಮಾಡಬೇಕು ಅಂದ್ಕೊಂಡು. ಸರ್, ಈ ಥರದಕ್ಕೆ ಪ್ರಚಾರ ಬೇಕಾ ಬೇಡವಾ ಅಥವಾ ಸ್ಥಿತಪ್ರಜ್ಞತೆನಾ? ಸರ್, ಇದು ಪ್ರಚಾರಕ್ಕಾಗಿ ಮಾಡಿದ್ದಲ್ಲ. ಮೊದಲನೇ ಪಾಯಿಂಟು ಮಾನವೀಯತೆ, ಹ್ಯುಮ್ಯಾನಿಟಿ. ನಮ್ಮಿಂದ ಒಬ್ರಿಗೇನೋ ಅನುಕೂಲ ಆಗುತ್ತಾ, ಒಳ್ಳೇದಾಗುತ್ತಾ ಅಂದಾಗ ಹಿಂದೆ ಮುಂದೆ ಯೋಚಿಸದೆ ನಾವು ಹೋಗಿ ಮಾಡಬೇಕು. ನಮ್ಮಿಂದ ಒಬ್ಬರು ತೊಂದರೆ ಆಗುತ್ತೆ ಅಂದರೆ ಒಂದು ವಾರ ಯೋಚನೆ ಮಾಡೋಣ, ಮಾಡಲಾ ಬೇಡವಾ ಅಂತ. ಒಳ್ಳೇದಾಗುತ್ತೆ ಅಂದರೆ ಒಂದು ಸೆಕೆಂಡ್ ಯೋಚನೆ ಮಾಡಬಾರ್ದು, ಇಮಿಡಿಯೇಟಾಗಿ ಸ್ಪಂದಿಸಬೇಕು, ಮಾಡಬೇಕು. ಅದೇ ಮನುಷ್ಯ ಧರ್ಮ. ಪಾಯಿಂಟ್ 1. ಪ್ರಚಾರಕ್ಕಾಗಿ ಅಲ್ಲ. ಪ್ರಚಾರವೇ ಆಗಿದ್ದಿದ್ರೆ ಈ ವ್ಯಕ್ತಿ ಹಾಡುವಾಗಲೇ ಫುಲ್ಲು ಪ್ರೆಸ್ ಮೀಟ್ ಕರೆದು ಫುಲ್ಲು ಪ್ರೆಸ್ನವ್ರು ಎಲ್ಲ ಮೀಡಿಯಾದವರು ಮುಂದೆ ಇವ್ರನ್ನ ಹತ್ರ ಹಾಡಿಸಿ, ಇಷ್ಟು ವರ್ಷ ಆಯಿತು ಈ ಖೈದಿ ಇಂಥ ತಪ್ಪು ಮಾಡಿದ್ರು, ಅಂಥ ತಪ್ಪು ಮಾಡಿದ್ರು, ಇದಕ್ಕೋಸ್ಕರ ಒಳಗಡೆ ಹೋದರು, ಅದಕ್ಕೋಸ್ಕರ ಆಚೆ ಬಂದರು, ಇವೆಲ್ಲ ಪ್ರತಿಯೊಂದನ್ನು ಸುದ್ದಿ ಮಾಡಬಹುದಿತ್ತು. ಉದ್ದೇಶಗಳು ಏನು ಗೊತ್ತಾ ಸರ್, ಪ್ರಚಾರ ಅನ್ನೋದು ತಾನಾಗೆ ತಗೋಬೇಕು. ಈಗ ನೋಡಿ, ನೀವು ನನ್ನ ಆತ್ಮೀಯ ಸ್ನೇಹಿತರು, ನೀವು ನನ್ನ ತುಂಬ ಆತ್ಮೀಯ ಸ್ನೇಹಿತರ ಬಳಗದಲ್ಲಿ ನೀವು ಪ್ರಮುಖರು. ತಾವೇ ತಾನೇ ಇಂಟ್ರೆಸ್ಟ್ ತೋರಿಸಿ ಬಂದು ಇಂಟರ್ವ್ಯೂ ಮಾಡಿದ್ದು.
ತಾವೇ ತಾನೇ ಮಾಡಿದ್ದು. ಹೀಗಾಗತ್ತೆ. ಈಗ ನೀವು ಮಾಡಿದ್ರಿ, ಇದು ನಮ್ಮ ಸುದ್ದಿಯಿಂದ ಈ ಶುದ್ಧಿಯಾದ ಕೆಲಸ ಸುದ್ದಿ ಆಗತ್ತೆ, ಸುದ್ದಿ ಮೇಲೆ ಸುದ್ದಿ ಆಗುತ್ತೆ, ಶುದ್ಧಿಯಾದ ಕೆಲಸ ಸುದ್ದಿ ಆಗತ್ತೆ. ಆಯಿತಾ? ಇದು ಗೊತ್ತಾಗುವಾಗ ಗೊತ್ತಾಗುತ್ತೆ. ಇದನ್ನು ನಾವು ಪ್ರಚಾರ ಮಾಡಿಕೊಂಡು ಮಾಡೋದು, ಆಮೇಲೆ ಮಾಡೋದು ತಪ್ಪು ಅಂತನೂ ಅಲ್ಲ. ಇದೇನು ಏನೋ ಮಾಡಿಬಿಟ್ವಿ ಅನ್ನೋದಕ್ಕೆ ಅಲ್ಲ ಸರ್, ಏನೋ ಅಲ್ಲ. ಅದು ಇದೇನೇ ಸಮಯಗಳ ಸೆರೆಮನೆಯ ಬಂಧಿಗಳು ನಾವೆಲ್ಲ, ಭರವಸೆಯ ನೆರೆಮನೆಯ ಬಂಧುಗಳು ಊರೆಲ್ಲ ಅಲ್ವಾ. ಸೊ ಸಮಯಗಳ ಸೆರೆಮನೆಯಲ್ಲಿ ಇದ್ದವ್ರನ್ನ ಕೈ ಹಿಡಿದು ಆಚೆ ಕರ್ಕೊಂಬಂದಂಥವ್ರು ಇದ್ದಾರಲ್ಲ, ಅವ್ರು ಯಾವುದೇ ಪ್ರಚಾರ ತೊಗೊಳ್ಳಿಲ್ವಲ್ಲ. ಸತ್ಯ ಅಲ್ವಾ? ಅದು ಜನಕ್ಕೆ ತಲುಪುತ್ತೆ. ಅದರ ಹಾಗಾಗಿ ನೀವು ಪ್ರೀತಿಯಿಂದ ಬಂದು ಇದನ್ನು ಜನಕ್ಕೆ ತಿಳಿಸ್ತಾ ಇರೋದು ಒಂದು ಒಳ್ಳೆಯ ವಿಷಯ. ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಟ್ ಪ್ರಚಾರ ಮಾಡ್ಕೋಬೇಕು ಅನ್ನೋದು ಅಲ್ಲ. ಸೇಮ್ ಟೈಮ್ ಇನ್ನೊಂದು ಪದ ಹೇಳಿದ್ರಿ ತಾವು, ಸ್ಥಿತಪ್ರಜ್ಞತೆನ ಅಂತ. ಸ್ಥಿತಪ್ರಜ್ಞತೆ ಅನ್ನೋದಕ್ಕೆ ಬಹುಶಃ ನಾನಿನ್ನೂ ಮಾಗಬೇಕನ್ನೋ ಗೊತ್ತಿಲ್ಲ, ಆದರೆ ನಾನು ನಿರ್ಲಿಪ್ತ. ನೋಡಿ, ಸಮಾಧಾನದ ಒಟ್ಟು ಮೊತ್ತವೇ ನಿರ್ಲಿಪ್ತತೆಯ ಮೊದಲನೇ ಮೆಟ್ಲು. ನಿರ್ಲಿಪ್ತತೆಗಳ ಒಟ್ಟು ಮೊತ್ತವೇ ಸ್ಥಿತಪ್ರಜ್ಞತೆಯ ಮೊದಲನೇ ಮೆಟ್ಲು. ಸ್ಥಿತಪ್ರಜ್ಞತೆಯ ಒಟ್ಟು ಮೊತ್ತವೇ ಮೋಕ್ಷದ ಮೊದಲನೇ ಮೆಟ್ಲು. ಆಯಿತಾ? ಮೋಕ್ಷದ ಒಟ್ಟು ಮೊತ್ತ ಅಂತಂದಾಗ ನಿಮ್ಗೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ. ನಿಮಗೆ ಅಲ್ಲಿಗೆ ಹೋಗುತ್ತೆ. ವೆರಿ ಕ್ಲಾರಿಟಿ. ತುಂಬ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಇದು ತುಂಬ ಸ್ಪಷ್ಟವಾದ ಒಂದು ವಿಚಾರ ಇದು. ಇಲ್ಲಿ ನನ್ನ ಪ್ರಕಾರ ಸ್ಥಿತಪ್ರಜ್ಞತೆ ಅನ್ನೋದು ನಂದು ಗೊತ್ತಾಗಲ್ಲ, ನಿಮಗೆ ಗೊತ್ತಾಗ್ಬೋದು ಅಥವಾ ಯಾರಿಗೆ ಗೊತ್ತಾಗ್ಬೋದು. ಬಟ್ ನನ್ನೊಳಗೆ ನನಗಿರೋ ಕ್ಲಾರಿಟಿ ಒಂದು ನಿರ್ಲಿಪ್ತತೆ ಅಂತೂ ಇದೆ ನನಗೆ. ಆದಷ್ಟು ಎಕ್ಸೈಟ್ಮೆಂಟ್ಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಎಕ್ಸೈಟ್ಮೆಂಟ್ಗಳನ್ನು ಆದಷ್ಟು ಉದ್ವಿಗ್ನತೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು. ಏನಾಗುತ್ತೆ ಆ ಕ್ಷಣಕ್ಕೆ ಸೋತ್ಬಿಡಿ. ಯಾರ ಮುಂದೆ? ಏನು ಸರ್, ನಿಮ್ಮ ಮುಂದೆ ನಾನು ಸೋತ್ರೆ ನಾನು ಏನು ಕಳ್ಕೊತೀನಿ? ನಿಮ್ಮ ಪ್ರೀತಿ ಜಾಸ್ತಿ ಪಡ್ಕೋತೀನಿ ನಾನು. ಸೋತಾಗಲೂ ಪಡ್ಕೊಳ್ಳೋದು. ಪ್ರೀತಿ ಅಂತಂದರೆ ಒಬ್ರಿಗೊಬ್ರು ಸೋಲೋದು, ಒಬ್ರನ್ನೊಬ್ರು ಗೆಲ್ಲೋದಲ್ಲ. ಒಬ್ರನ್ನೊಬ್ರು ಗೆದ್ದರೆ ಅದು ಹೋರಾಟ, ಪಂದ್ಯ ಬೇಡ. ಅದು ಒಬ್ರಿಗೊಬ್ರು ಸೋಲೋಣ, ಇನ್ನೂ ಹತ್ತಿರ ಆಗ್ತೀವಿ. ಪಂದ್ಯದ ಮುಂದಿನ ದಿನಗಳು ಯುದ್ಧ ಅಲ್ವಾ. ಪಂದ್ಯ ಯುದ್ಧಕ್ಕೆ ದಾರಿ ಮಾಡುತ್ತೆ ಅಲ್ವಾ. ಆ ಯುದ್ಧದ ಕಡೆ ಯಾಕೆ ಹೋಗಬೇಕು? ನಾವು ಶುದ್ಧದ ಕಡೆ ಹೋಗೋಣ ಅಂತ. ಹಾಗಾಗಿ ನಮಗೇನೆಂದರೆ ಅಕ್ಸೆಪ್ಟೆನ್ಸ್. ಆಯ್ತಪ್ಪ, ನೀವು ನನಗೆ ಇಷ್ಟ ಇಲ್ದಿರೋದು ನೀವೇನೋ ಒಂದು ಮಾಡಿದ್ರಿ, ಏನೋ ನನಗೆ ಹೇಳೋ ಪ್ರಯತ್ನ ಮಾಡಿದೆ, ನೀವು ಮಾಡ್ತಾನೆ ಇದ್ರಿ, ಏನೀಗ ಅದರಲ್ಲಿ? ಸೊ ವಾಟ್? ನಾನು ತಪ್ಪು ಮಾಡಲ್ವಾ? ಬಿಡುಗರು ಮುಗಿದೋಯ್ತಲ್ಲ. ಏನಿದೆ ಅದರಲ್ಲಿ? ಎಂಥ ದೊಡ್ಡಸ್ತಿಗೆ ಅಲ್ವಾ. ಅದಕ್ಕೆ ಈಗೋ ಅನ್ನೋದು ಬಿಟ್ಟು ತಗೋ ಅನ್ನೋದು ಕಲಿತ್ರೆ ಮನುಷ್ಯನಿಗೆ ಎಲ್ಲನೂ ಸುಲಭ ಆಗುತ್ತೆ. ಮಿಂಚಿ ಬದುಕೋ ಬದಲು ಹಂಚಿ ಬದುಕು.